ಆಫೀಸಲ್ಲಿ ಕ್ಲೈಂಟ್ನ ಸಕ್ಕದಾಗಿ ಹ್ಯಾಂಡ್ಲ್ ಮಾಡ್ತಾನೆ. ಎಂಪ್ಲಾಯೀಸ್ ಯೂನಿಯನ್ ಗ್ರೂಪ್ನ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡ್ತಾನೆ. ಪ್ರತಿಯೊಬ್ಬ ವರ್ಕರ್ಸ್ನು ಸಿಕ್ಕಾಪಟ್ಟೆ ಕೇರ್ ಮಾಡ್ತಾನೆ. ನಿನ್ನೆನೆ ನೋಡಿ, ಪಾರ್ಟಿ ಮುಗ್ದಿದ್ದು ಲೇಟ್ ಆಯ್ತು ಅಂತ ಅಡ್ಗೆ ಅವಳನ್ನ ಇವನೇ ಮನೆ ತನಕ ಡ್ರಾಪ್ ಮಾಡಿ ಬಂದಿದ್ದಾನೆ. ಏನು ಏನಂದೆ? ಅಡಿಗೆ ಅವಳನ್ನ ವಿರಾಜ್ ಡ್ರಾಪ್ ಮಾಡದ್ನ? ನೀನು ಅರು ಮನೆ ಮಗ, ಅದಕ್ಕೆ ತಕ್ಕನಾಗಿ ನಡ್ಕೊಳ್ಳೋದನ್ನ ಯಾವಾಗ ಕಲಿತೀಯ? ಅರುವಮ್ಮ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಇನ್ಮೇಲೆ ಹೀಗೆಲ್ಲ ಆಗಲ್ಲ. ನಾನೇನೋ ತಪ್ಪು ಮಾಡಿರೋ ಹಾಗೆ ಇನ್ಮೇಲೆ ಈ ಥರ ಆಗಲ್ಲ ಅಂತ ಹೇಳ್ತಿದ್ಯಲ್ಲ ಮಿಥಿಲಾ. ಈ ಥರ ಮಾಡೋದ್ರಲ್ಲಿ ಏನು ತಪ್ಪು? ವಿರಾಜ್, ಅರು ಮನೆ ಅಂದ್ರೆ, ಸಂಪತ್ ಕುಟುಂಬ ಆದ್ರೆ ಅದಕ್ಕೆ ತಕ್ಕನಾಗಿ ನಡ್ಕೊಳ್ಳೋ ರೀತಿ ನೀತಿ ಇದೆ. ಅದಕ್ಕೆ ಸರಿಯಾಗಿ ಎಲ್ರೂ ನಡ್ಕೋಬೇಕು. ಅದನ್ನ ಬಿಟ್ಟು ಈ ರೀತಿ ಮೊಂಡುವಾದ ಮಾಡೋದಲ್ಲ. ರೀತಿ ನೀತಿನೇ ತಪ್ಪಾಗಿದ್ದಾಗ ಪ್ರಶ್ನೆ ಮಾಡದೆ ಹೇಗಿರ್ಲಿ ಅಮ್ಮಮ್ಮ? ಏನು ಆಗಿದ್ಯಪ್ಪ ನಿನಗೆ? ಇಷ್ಟು ದಿನ ನಿನ್ನ ಆಲೋಚನೆ ಸರಿ ಇದೆ ಅಂತ ವಾದ ಮಾಡ್ತಿದ್ದೆ ನಾನು. ಈಗ ಈ ಕುಟುಂಬದ ರೀತಿ ನೀತಿನೇ ತಪ್ಪಾಗಿದೆ ಅಂತ ಹೇಳ್ತಾ ಇದೀಯಾ? ನಿನ್ನನ್ನು ಬೆಳೆಸೋದ್ರಲ್ಲಿ ನಾವು ನಾವು ಎಲ್ಲಿ ತಪ್ಪು ಮಾಡಿದೀವಿ ಅಂತ ನನ್ನನ್ನು ನಾನೇ ಪ್ರಶ್ನೆ ಮಾಡ್ಕೊಳ್ಳೋ ಹಾಗಾಗಿದೆ. ಅಮ್ಮ, ಅದು ಹಾಗಲ್ಲ. ನೋಡು, ನನಗೆ ನಿನ್ನ ಹತ್ರ ವಾದ ಮಾಡಕ್ಕಾಗಲ್ಲ ವಿರಾಜ್. ಹೊರಟೋಗು. ಅಮ್ಮಮ್ಮ ಪ್ಲೀಸ್. ಮಿಥಿಲಾ, ಇವನಿಗೆ ಹೊರಗೆ ಹೋಗಕ್ಕೆ ಹೇಳು. ವಿರಾಜ್, ವಿರಾಜ್, ಒಂದ್ ನಿಮಿಷ. ಅಮ್ಮಮ್ಮ ಏನೋ ಎಮೋಷನಲ್ ಆಗಿ ಮಾತಾಡ್ತಿದ್ದಾರೆ. ಅವರು ವಿರಾಜ್, ವಿರಾಜ್